ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಮನೆಗೆ ಸ್ವಲ್ಪ ದಿನಸಿ ಎಲ್ಲ ಬೇಕಾಗಿದ್ದು ಖಾಲಿಯಾಗಿದ್ದನ್ನೆಲ್ಲ ತೊಗೊಬಂದಿದ್ದೆ. ಸೊ ಅದನ್ನು ಸ್ವಲ್ಪ ಸ್ಟೋರ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ತೆಕ್ಕೊಂಡು ಕೂತ್ಕೊಂಡಿದ್ದೆ. ಹಾಗೆ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಾನು ಯಾವಾಗಲೇ ಆಯಿತು ವೆಜಿಟೇಬಲ್ಸ್ ತೊಗೊಬಂದರೂ ಆಯಿತು ಅಥವಾ ದಿನಸಿ ತೊಗೊಬಂದರೂ ಆಯಿತು, ನಾನು ಯಾವಾಗಲೂ ಗಮ್ಯನ ಹೆಲ್ಪ್ ತೊಗೋತೀನಿ. ಅಂದರೆ ನನಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಅವಳಿಗೆ ಕೆಲವೊಂದು ಗ್ರಾಸರೀಸ್, ದವಸ ಧಾನ್ಯಗಳದ್ದು ಹೆಸರು ಕೂಡ ಗೊತ್ತಾಗತ್ತೆ ಅಂತ ಹೇಳ್ಬಿಟ್ಟು, ಹಾಗೆ ತರಕಾರಿ ಕೂಡ ಅಷ್ಟೇ ತೊಗೊಂಬಂದಾಗ ನಾನು ಅವಳಿಗೆ ಕರಿತೀನಿ, ಬಾಕ್ಸಿಗೆಲ್ಲ ಹಾಕಿಡುವಂತೆ ಬಾ ಅಂತ ಹೇಳ್ಬಿಟ್ಟು. ಅದಕ್ಕೂ ಮುಂಚೆ ಎಲ್ಲ ತರಕಾರಿಗಳನ್ನ ಡಿವೈಡ್ ಮಾಡು ಅಂತ ಹೇಳ್ತೀನಿ. ಡಿವೈಡ್ ಮಾಡಿದ್ದಾದಮೇಲೆ ಇದೇನು ತರಕಾರಿ, ಇದ್ರ ಹೆಸ್ರೇನು ಅಂತ ಕೇಳ್ತೀನಿ. ಅವಳು ಹೇಳ್ತಾಳೆ ಕರೆಕ್ಟಾಗಿ, ಮಮ್ಮಿ ಇದು ಅಂತ ಹೇಳ್ಬಿಟ್ಟು. ನನಗೆ ಈಗ ಹೇಳುವಾಗ ಒಂದು ನೆನಪಾಯಿತು. ನಾವೆಲ್ಲ ತುಂಬ ಚಿಕ್ಕವರಿದ್ದಾಗ ನಮ್ಮಮ್ಮ ಅವರು ಅಂಗಡಿ ಕಳಿಸ್ತಾಯಿದ್ರು. ಸೊ ಆವಾಗ ನಾವೇನಾದರೂ ತರಬೇಕು ಅಂತ ಹೋದಾಗ 2-3 ಐಟಮ್ ಹೇಳಿದ್ರು ಅಂದರೆ ಅಂಗಡಿ ಸಿಗೋವರೆಗೂ ಕೂಡ ನಾವು ಅದನ್ನು ಹೆಸರು ಹೇಳ್ಕೊತಾನೇ ಹೋಗ್ತಾಯಿದ್ವಿ. ನಾವು ಅಂಗಡಿಯವ್ರು ತುಂಬ ಬ್ಯುಸಿ ಇದ್ದಾರೆ ಅಂದ ಟೈಮಿಗೆ ನಮಗೆ ಹೇಳಬೇಕು ಅಂತ ಅಂದಾಗ ಮರ್ತೇ ಹೋಗ್ಬಿಟ್ಟಿರ್ತಿತ್ತು ಏನು ಹೇಳಿದ್ದಾರೆ ಮನೇಲಿ ಅಂತ. ಯಾಕಂದರೆ ಮನೆ ಬಿಟ್ಟು ಮನೆಗೆ ಬರೋವರೆಗೂ ಕೂಡ ನಾವು ಬಾಯಟ್ ಮಾಡ್ಕೊಂಡೇ ಹೋಗ್ತಾಯಿದ್ವಿ. ಮರ್ತೋದಾಗ ಮತ್ತೆ ಮನೆಗೆ ಹೋಗಿ ಎಷ್ಟೋ ಸರಿ ಅಮ್ಮ ನೀವೇನು ಥರ ಕೇಳಿದ್ರಿ ಅಂತ ಕೇಳ್ಕೊಂಡು ಮತ್ತೆ ವಾಪಸ್ ಹೋಗಿ ಅಂಗಡಿಗೆ ತೊಗೊಬರ್ತಾಯಿದ್ವಿ. ಇವಾಗಿನ ಥರ ಚೀಟಿಲಿ ಬರ್ಕೊಂಡು ಹೋಗೋದು ಕೂಡ ಅವಾಗ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಸೊ ಆವಾಗಿನ ಕಾಲ ನೋಡಿ ಯಾವ ರೀತಿ ಇತ್ತು. ಇವಾಗಿನ ಮಕ್ಕಳು ಎಷ್ಟು ಶಾರ್ಪ್ ಇರ್ತಾರೆ ಅಂದರೆ ಯಾವುದೇ ಒಂದು ಐಟಮು ನೀವು 5 ಸ್ಟೆಪ್ಸ್ ಹೇಳಿ ಅದನ್ನು ಹೇಳ್ತಾರೆ. ಅದೇ ರೀತಿ ಅಕ್ಕಪಕ್ಕದ ಮನೆಗಳಲ್ಲಿ ಮಕ್ಕಳು ತುಂಬಾ ಬೆಳೀತಾ ಇದ್ರು ಅಂತ ನಾನು ಅನ್ಕೋತೀನಿ. ಯಾಕಂದರೆ ನಾವೆಲ್ಲ ಹಾಗೆ ನಮ್ಮ ಮನೇಲಿ ತಿಂದಿದ್ದು, ಉಂಡಿದ್ದು, ಹಾಡಿದ್ದು ಬಿಟ್ಟರೆ ಅಕ್ಕಪಕ್ಕದ ಮನೆಗಳಲ್ಲೇ ಆಟ ಆಡಿ ಬೆಳೆದಿದ್ದು ಜಾಸ್ತಿ. ಇವಾಗಿನ ಜನ್ರೇಷನಲ್ಲಿ ನಾವು ಮಕ್ಕಳನ್ನ ಆಚೆ ಕಡೆ ಕಳ್ಸೋಕ್ಕೆ ಯೋಚನೆ ಮಾಡ್ತೀವಿ. ಮಣ್ಣಲ್ಲೂ ಕೂಡ ಬಿಡಲ್ಲ, ಹಾಗೆಯೇ ಮಕ್ಕಳಿಗೆ ಆಡೋಕ್ಕೂ ಕೂಡ ಬಿಡಲ್ಲ. ಸೊ ಸಂಡೇ ಆಗಿದ್ದರಿಂದ ನಾನು ಇವತ್ತು ಒಂದು ಸ್ಪೆಷಲ್ಲಾಗಿ ಕೈಮಾ ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ನಾನು ಫಸ್ಟು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ, ಹಾಗೆ ಧನಿಯಾ, ಈರುಳ್ಳಿ, ಚಕ್ಕೆ, ಲವಂಗ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಅರಶಿನ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಹುರ್ಗಡ್ಲೆ, ಹಾಗೆ ತೆಂಗಿನಕಾಯಿ ತುರಿ, 1 ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ನಂತರ ಒಂದು ಮಿಕ್ಸರ್ ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ನೈಸ್ ಪೇಸ್ಟಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ನಂತರ ನಾವು ತೊಗೊಂಡಿರೋವಂಥ ಕೈಮಾನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಗರಂ ಮಸಾಲ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲ ಏನಿದೆ ಅದು ಕೂಡ 2 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿರೋವಂಥ ಜಾರ್ಗೆನೆ ಹಾಕ್ಕೊಂಡ್ಬಿಟ್ಟು ಈ ಥರ ನೈಸಾಗಿ ರುಬ್ಕೋಬೇಕು. ನಾನೀಗ 2 ಬ್ಯಾಚಾಗಿ ರುಬ್ಕೊತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ರುಬ್ಕೊಂಡಿದ್ದಾದ ನಂತರ ಒಂದು ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು 1 ಹಿಡಿಯೋಷ್ಟು ಸಬ್ಬಾಸಿಗೆ ಸೊಪ್ಪು, ಒಂದು ಹಿಡಿಯೋಷ್ಟು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕೈಮಾ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋದು. ಕೈಮಾ ಅಂದ ತಕ್ಷಣ ನೆನಪಾಗತ್ತೆ, ನಾವು ತುಂಬ ಸಣ್ಣವರಿದ್ದಾಗ ಇಷ್ಟಪಟ್ಟು ತಿಂತಿದ್ದಂಥ ನಾನ್ ವೆಜ್ ರೆಸಿಪಿ. ಯಾಕಂದರೆ ಇದರಲ್ಲಿ ಮೂಳೆಗಳಿರಲ್ಲ, ಈಸಿಯಾಗಿ ತಿನ್ಬೋದು ಚಾಕ್ಲೇಟ್ ಥರ. ಹಾಗಾಗಿ ನನಗೆ ಕೈಮಾ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಕೂಡ ಬೋಟಿ ಈ ಥರದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಬಟ್ ಬೋಟಿ ಎಲ್ಲ ನಮ್ಮ ಮನೇಲಿ ಮಾಡೋದು ಕಡಿಮೆ. ಸೊ ಈಗ ನಾನು ಒಂದು ಪ್ಯಾನ್ಗೆ ಈರುಳ್ಳಿ ಮತ್ತು 1 ಹಿಡಿಯೋಷ್ಟು ಸಬ್ಬಸಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ನಂತರ ಮಾಡಿ ಇಟ್ಕೊಂಡಿರೋವಂಥ ಕೈಮಾಗಳನ್ನ ಒಂದೊಂದೇ ಈ ರೀತಿ ಜೋಡಿಸ್ಕೊಳ್ತಾ ಹೋಗಬೇಕು ಪ್ಯಾನ್ಗೆ. ನೀವು ಸಾಂಬಾರನ್ನ ಒಗ್ಗರಣೆ ಮಾಡಿಕೊಂಡು ಆಮೇಲೆ ಕೂಡ ಕೈಮಾ ಸೇರಿಸ್ಬೋದು. ಬಟ್ ಕೆಲವೊಂದು ಟೈಮು ಕೈಮಾ ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಎಣ್ಣೆಯಲ್ಲೇ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಈಗ ನಾನು 1 ಬೈ 1 ಎಲ್ಲ ಕೈಮಾ ಉಂಡೆಗಳನ್ನ ಸೇರಿಸ್ಕೊಂಡಿದ್ದ ನಂತರ ಲಿಡ್ನ ಕ್ಲೋಸ್ ಮಾಡಿ 10 ಮಿನಿಟ್ಸ್ ಬೇಯಕ್ಕೆ ಬಿಡ್ತೀನಿ. ಆವಾಗ ನೋಡಿ ಅದೇ ನೀರು ಬಿಟ್ಕೊಂಡಿರುತ್ತೆ. ಈ ರೀತಿ ಆಲ್ರೆಡಿ ಒಂದು 20-30% ಕೈಮಾ ಬೆಂದಿರುತ್ತೆ. ನಂತರ ರುಬ್ಕೊಂಡಿರೋವಂಥ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಜಸ್ಟ್ ಈ ಥರ ಮಿಕ್ಸ್ ಮಾಡಿ ಬಿಟ್ಬಿಟ್ರೆ ನೋಡಿ ಈ ರೀತಿ ರೆಡಿ ಆಗುತ್ತೆ ಸಾಂಬಾರು. ಸೊ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ನೀವು ಬೇಕಾದ್ರೆ ಈ ಟೈಮಲ್ಲಿ ಸೇರಿಸ್ಕೊಂಡು ಇನ್ನೊಂದು 10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾಗಿರೋವಂಥ ಕೈಮಾ ಸಾಂಬಾರು ರೆಡಿ ಆಗುತ್ತೆ. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ರುಚಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನನಗಂತೂ ಸಖತ್ ಫೇವ್ರೇಟ್ ಅಂತ ಹೇಳ್ಬೋದು. ಚೆನ್ನಾಗಿ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ.
ನಿಜ ಈ ಒಂದು ರೆಸಿಪಿನ ಮಿಸ್ ಮಾಡ್ಕೊಳ್ದೆ ಟ್ರೈ ಮಾಡಿ, ತುಂಬಾ ರುಚಿಯಾಗಿ ಬರುತ್ತೆ. ಸೊ ನಾನು ಇದಕ್ಕೆ ಮುದ್ದೆನ ಮಾಡ್ಕೊಂಡಿದ್ದೆ. ಸೊ ಮುದ್ದೆನೂ ಕೂಡ ಈಸಿಯೆಸ್ಟ್ ವೇನಲ್ಲಿ ಯಾವ ರೀತಿ ಮಾಡೋದು ಅಂತ ನಾನೀಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮೊದಲನೇದಾಗಿ ಒಂದು ಬೌಲ್ಗೆ 2 ಸ್ಪೂನ್ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ಬೀಟ್ ಮಾಡ್ಕೋಬೇಕು, ಗಂಟಿಲ್ಲದೆ ಇರೋ ಥರ. ನಂತರ ಒಂದು ಪಾತ್ರೆಗೆ ನಾವು ಈ ಬೀಟ್ ಮಾಡ್ಕೊಂಡಿರೋ ಅಂಥ ಮಿಕ್ಸ್ಚರ್ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು, ನಾನೀಗ 1 ಲೋಟದ್ದು ಮುದ್ದೆನ ಮಾಡ್ತಾಯಿದ್ದೀನಿ ರಾಗಿ ಹಿಟ್ಟನ್ನ ಉಪಯೋಗಿಸ್ಕೊಂಡು. ಹಾಗಾಗಿ ನಾನಿಲ್ಲಿ 2 ಲೋಟ ನೀರನ್ನ ಸೇರಿಸ್ಕೊಂಡಿದ್ದೀನಿ. 2 ಲೋಟ ನೀರು ಬಂದು ಕರೆಕ್ಟ್ ಇರುತ್ತೆ. ನೀವು 2 ಲೋಟಕ್ಕೆ ಮಾಡೋದಾದರೆ 4 ಲೋಟ ನೀರನ್ನ ಸೇರಿಸ್ಕೋಬೇಕು. ಹಾಕ್ಕೊಂಡು ಕಡಿಮೆ ಊರಿನಲ್ಲಿ ಕೈ ಆಡ್ತಾ ಇರಬೇಕು. ಕುದಿ ಹತ್ತುವಾಗ ತೊಗೊಂಡಿರೋವಂಥ ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ಫುಲ್ ಕಂಪ್ಲೀಟಾಗಿ ನೀರು ಜೊತೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಅದಾದ ನಂತರ ಮತ್ತೆ ಈ ರೀತಿ ಟರ್ನ್ ಮಾಡಿ ಆವಾಗ ಬೆಂದಿರೋದು ಫುಲ್ ಮತ್ತೆ ಕಂಪ್ಲೀಟಾಗಿ 5 ಮಿನಿಟ್ಸ್ ಆದಮೇಲೆ ಕೈನ ಹಸಿ ಮಾಡ್ಕೊಂಡು ಈ ಥರ ಅದ್ದಿ ನೋಡಿದ್ರೆ ಕೈಗೆ ಹತ್ಕೊಂಡಿಲ್ಲ ಅಂದರೆ ಮುದ್ದೆ ಬೆಂದಿದೆ ಅಂತ. ಅದಾದ ನಂತರ ನೀವು ಈ ಥರ ಸೌಟಲ್ಲೇ ಚೆನ್ನಾಗಿ ನಾದ್ಕೋಬೇಕು. ಗಂಟುಗಳೇನಾರ ಇದ್ದರೆ ಕಟ್ಟೋಕ್ಕೆ ಬಂದಿಲ್ಲ ಅಂದರೆ ಈ ರೀತಿ ಒಂದು ಬೌಲ್ ತೊಗೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಮುದ್ದೆನ ಹಾಕ್ಕೊಂಬಿಟ್ಟು ಈ ಥರ ನೋಡಿ ಕಟ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ, ಕೈ ಸುಡಲ್ಲ, ಏನೂ ಇಲ್ಲ. ತುಂಬ ಈಸಿಯಾಗಿ ಮುದ್ದೆ ಮಾಡೋಕ್ಕೆ ಬರದೇ ಇರೋರು ಕೂಡ ಮುದ್ದೆನ ಮಾಡ್ಕೋಬೋದು. ಈ ರೀತಿ ಅಷ್ಟೇ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು, ಈ ರೀತಿ ಟರ್ನ್ ಮಾಡಿ ಬಾಲ್ಸ್ನ ರೆಡಿ ಮಾಡ್ಕೊಳ್ಳೋದು. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ನಾನು ಕೈಮಾ ಸಾಂಬಾರು ಜೊತೆಗೆ ಮುದ್ದೆನ ಸರ್ವ್ ಮಾಡಿದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನನಗಂತೂ ಈ ಸಂಡೇ ತುಂಬಾ ಹ್ಯಾಪಿ ಅಂತ ಹೇಳ್ಬೋದು. ಸೊ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಇದೇ ಆಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.